ನಮಸ್ಕಾರ ಫ್ರೆಂಡ್ಸ್. ಏನಪ್ಪ ವಿಷಯ ಅಂದರೆ, ಯಾಕೆ ಇವನು ಆಟೋದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಬ್ಲಾಗ್ಸ್ ಮಾಡ್ತಿದ್ದೇನೆ ಅಂದ್ಕೊಂಡ್ರಾ? ಇವತ್ತು ಆ್ಯಕ್ಚುಲಿ ಆಟೋ ಇಂದನೇ ಬ್ಲಾಗ್ಸ್ ಇರೋದು. ನಮ್ಮ ಫ್ರೆಂಡ್ ಆಟೋ, ಅದಕ್ಕೆ ಯಾವುದೋ ರಾಮನಗರ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತವನೇ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಬ್ಲಾಗ್ಸು ನಿಮಗೆ ನೋಡೋಕ್ಕೆ ವೀಡಿಯೋಸ್ ಸಿಕ್ಕರೆ ಸಾಕು. ಏನಂತೀರಾ? ಯಾರ್ಯಾರು ಏನೇನು ಅಂತ ತೋರಿಸ್ತೀನಿ ವೀಡಿಯೋಸಲ್ಲಿ. ಇನ್ನೊಬ್ಬ ಫ್ರೆಂಡ್ ಬರ್ತಾನಂತೆ, ಅಲ್ಲಿ ಹೋಗಿ ಅವ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಇವ್ನು ಯಾಕೋ ಫುಲ್ ನಾಚ್ಕೊಂಡ್ಬಿಡ್ತಾವ ನೋಡಿ. ಏನೋ ಗೊತ್ತಿಲ್ಲ, ವಿಡಿಯೋಸ್ ನೋಡ್ಬಿಟ್ರೆ ಯಾರೋ ಹುಡುಗಿ ಬಿದ್ದುಬಿಡ್ತಾರಂತೆ ಇವನಿಗೆ. ಇಲ್ಲಿಗ ಅಲ್ಲಿಂದ ನೋಡಿ ಬರ್ತಾನೆ ಏನೊಬ್ಬ. ಇಲ್ಲಿ 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 ಬಂದ. ಫೋಟೋ ತೋರ್ಸೋಣ ಅಂತೀರಿ ಫ್ರೆಂಡ್ಸ್. ಹಂಗೆ ಅದು ಯಾವುದೋ ಹುಡುಗಿ ಫೋಟೋ ತೋರ್ಸೋಣಂತೆ. ಬರೀ ಸುಳ್ಳಾಗಿದೆ ಸರ್, ಬರೀ ಸುಳ್ಳೆ ಒಂದು. ನೋಡಗ ಇವಾಗ ನೋಡಿ ಮತ್ತೆ ತೋರಿಸ್. ವಾ, ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಇವನನ್ನು ಪಡೆಯಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ವಾಚ್ ಅಂದ್ರೆ ನಮಗೂ ವಾಚ್ ಮಲಗಿಸ್ಬಿಡ್ತಾನೆ ಅವನು, ಇಲ್ಲಾಂದ್ರೆ. ಫ್ರೆಂಡ್ಸ್, ಏನಪ್ಪ ಅಂದರೆ ಹೋಗೋ ರೂಟಲ್ಲಿ ತಾವರೆ ಹೂದೆಲ್ಲ ಇತ್ತು. ಸೊ ಅದಕ್ಕೆ ನಮ್ಮ ಹುಡುಗರು ಒಂದ್ಸಲಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಂಗೆ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಏನು ಸೀನ್ ಅಂದರೆ ಫ್ರೆಂಡ್ಸ್, ಯಪ್ಪ ತೋರಿಸ್ತೀನಿ ಬನ್ನಿ ನೋಡೋಣ. ಅಂತೂ ಯಾರೋ ಹೊಲದಲ್ಲಿ ನುಗ್ಗಿ ಕಿತ್ಕೊಂಡು ತಿಂತಾತೀವಿ. ಕದು ತಿನ್ನೋ ಮಜಾನೇ ಬೇರೆ. ಫ್ರೆಂಡ್ಸ್, ನಮ್ಮ ಹುಡುಗರು ಯಾವ್ದೋ ಕಾಡಾಗ ನುಗ್ಗಿಸ್ಬಿಟ್ಟಿದ್ವಿ ಆಟೋನ. ಏನ್ ಗತ್ತೆ, ಏನೋ ಬರ್ರಿ ನೀಲಗಿರಿ ಗಿಡನೇ ಇದಾವೆ ಇಲ್ಲಿ. ಏನ್ ಗತ್ತೆ ಯಪ್ಪ, ನೋಡಿ ಬರೀ ನೀಲಗಿರಿ ಗಿಡ ಬಿಟ್ರೆ ಕಾಡು. ಏನ್ ಕಿತ್ಕೊಳ್ಳೋ ಪ್ಲಾನ್ ಮಾಡ್ತಿದ್ವಿ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ ಯಾವುದೋ ಹೆಸರುಕಾಯಿ ಐತೆ, ಹೆಸರು ಗಿಡ ತಿನ್ಕೊಂಡು ಹೋಗೋದು ತಗೊಂಡು. ಆದರೆ ನವಿಲೆಲ್ಲ ಇದಾವೆ ಫ್ರೆಂಡ್ಸ್, ತೋರಿಸ್ಬೇಕಂದ್ರೆ ಬರ್ತಾನೆ ಇಲ್ಲ ನೋಡಿ. ಎಲ್ಲೋ ಅಲ್ಲಿ ಇರಿ. ನೇಳೆಹಣ್ಣು ಗಿಡ ತೆಗಿತಾ ಇದೀವಿ. ನೋಡಿ, ರಾಮನಗರ ಫ್ರೆಂಡ್ಸು ತೆಗಿವು. ಬಾಯ್. ನಡ್ಕೊಂಡು ಹೋದ್ರೆ ಟೈಮ್ ಆಗುತ್ತೆ ಅಂತ ಇಲ್ಲೇ ಯಾವುದೋ ಟಿಕೆಟ್ ತೊಗೊಂಡ್ರೆ ರೋಡಲ್ಲೇ ಐತೆ ಫ್ರೆಂಡ್ಸ್. ಇದು ಆಟೋದಿಂದ ಹೋಗ್ಬೋದು, ನಡ್ಕೊಂಡು ಹೋಗೋದು ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಟೈಮ್ ಬೇರೆ 4 ಗಂಟೆ ಆಗಿಬಿಟ್ಟೈತೆ. ಸೊ ಅದಕ್ಕೆ ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ. ಇಲ್ಲಿಂದ ಮತ್ತೆ ವಾಪಸ್ ನಡ್ಕೊಂಡು ಹೋಗ್ಬೇಕಂತೆ. ನಡ್ಕೊಂಡು ಹೋಗೋಣ. ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು, ಇವ್ರು ಕೇಳಿದ್ರೆ ಲೇಟ್ ಆಗಿಬಿಡ್ತು ಅಂತವ್ರೆ. ಕೆಳಗಡೆ ಪ್ರಸಾದ ಆಮೇಲೆ ತಿನ್ನೋಣ.
ಫಸ್ಟು ಬಿಡೋಣ, ಬಿಟ್ಟು ಪ್ರಸಾದ ತಿನ್ನೋಣ. ಫ್ರೆಂಡ್ಸ್ ಬರೀ ಹಿಂಗೆ ಆಗದೆ ನನಗೆ ಇವತ್ತು ಇಲ್ಲಿ ಬಂದಿದ್ವಿ. ಇಲ್ಲಿ ಬೆಟ್ಟ ಹತ್ತಕ್ಕೂ ಇಲ್ವಂತೆ, 3 ಗಂಟೆಗೆ ಲಾಸ್ಟ್ ಅಂತೆ. ಆ್ಯಕ್ಚುಲಿ ಬೆಟ್ಟ ಹತ್ತಕ್ಕೆ ಬಂದಿದ್ದು ಇಲ್ಲಿಗೆ. ಇವರು ಹಿಂಗೆ ಮಾಡಿದ್ರೆ ಹಿಂಗೆ, ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಬಿಟ್ಟರೆ ಮಸ್ತಾಗಿರುತ್ತೆ ವ್ಯೂ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ಬಾರ್ದು ಹೇಳಿ. ಅದಕ್ಕೆ ಏನೋ ಮಾತಾಡೋರು ಬಿಡ್ತಾ ಇಲ್ಲ. ಫ್ರೆಂಡ್ಸ್ ಊಟ ಆಯಿತು. ಇವಾಗ ಮತ್ತೆ ಟೈಮ್ ಇದ್ರೆ ಡೈರೆಕ್ಟು ಬೆಂಗಳೂರು, ಇನ್ನೊಂದು ಬೆಂಗಳೂರು ಕಡೆ ಪಯಣ ಎಲ್ಲೂ ಇಲ್ಲ. ನಮ್ಮ ಹುಡುಗ ಹೇಳ್ತಾ ನೋಡ್ರಿ, ಡೈರೆಕ್ಟ್ ಬೆಂಗಳೂರು ಕಡೆ ಪಯಣ ಅಂತ. ಮನೇಲಿ ಮೆಟ್ನಾಗ ಹೊಡಿತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ ಹಂಗೆ ಹೋಗುವಾಗ ಅರುಣ್ ಅಡ್ಡ ಮೆನ್ಸ್ ವೇರಿಗೆ ಬಂದಿದ್ದೀವಿ. ನೋಡೋಣ ಹೇಗೆ ಏನು ಪ್ರೈಸು ಅಂತ. ಇವಾಗ ಯಾರ್ಯಾರು ಸೆಲೆಬ್ರಿಟಿ ಬಂದು ಹೋಗವ್ರೆ. ಇವಾಗ ಮೈಕಲ್ಲು, ಆಮೇಲೆ ನೋಡೋಣ ಏನು ಹೆಂಗೆ ಅಂತ. ಫ್ರೆಂಡ್ಸ್ ನೋಡಿದ್ವಿ, ಹೆವಿ ರಶ್ ಐತೆ, ಬಟ್ ಪ್ರೈಸ್ ಮಾತ್ರ ಹೆವಿ ಕಡಿಮೆ ಐತೆ. 1000 ರೂಪಾಯಿಗೆ 4 ಶರ್ಟ್ಸು, ಫುಲ್ ಕಡಿಮೆ ಇದೆ. ಬಟ್ ಹೆವಿ ರಶ್ ಐತೆ. ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಡ್ರೆಸ್ ತೊಗೋಬೇಕು, ಆ ಥರ ಇದೆ ಅಲ್ಲಿ ರಶ್ಶು. ಏನು ಮಾಡೋಣ, ಅದ್ರಲ್ಲಿ ಬೇರೆ ಇವತ್ತು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರಂತೆ. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ಬರೋಣ, ಇದೇ ರೀಸನ್ ಇಟ್ಕೊಂಡು ಬರ್ಬೋದು ಅದಕ್ಕೆ. ಫ್ರೆಂಡ್ಸ್ ಶರತ್ ಅವ್ರ ಚಿಕ್ಕಪ್ಪನೋ ಇಲ್ಲಿ ಉಪನಗರ ಹತ್ರ ಇದ್ದಾರಂತೆ. ಸೊ ಅದಕ್ಕೆ ಹಂಗೆ ಅವ್ರ ಮನೆಗೆ ಕರ್ಕೊಂಬಂದವನೆ. ನಾವು ಹೋಗಿಲ್ಲ, ಅದಕ್ಕೆ ಸುಮ್ಮನೆ ಆಟೋದಲ್ಲೇ ಕೂತಿದ್ದೀವಿ. ಕರ್ದ್ಬಿಟ್ಟು ಅವ್ರ ಒಳಗೆ ಬೇಡ ಅಂದರು. ನೋಡೋಣ, ಚಪ್ಪಲಿ ಇಲ್ಲೇ ಬಿಡುವಾಗ ಬಿಡಮ್ಮ. ಫ್ರೆಂಡ್ಸ್ ನಮ್ಮ ಶರತ್ ಕಾಣಿಸಿಲ್ವಲ್ಲ ಸ್ವಲ್ಪ, ಇವಾಗ ಕಾಣಿಸ್ತಾ ನೋಡಿ. ಇವಳೇ ಇವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತು. ಅಲ್ಲಿ ಆಂಟಿ ನಮಗೆ ಅಂಕಲು ಬಜ್ಜಿ ಮತ್ತು ಚುರ್ಮುರ ಹಾಕ್ಕೊಟ್ರು. ಬೇಡ ಅಂದರು. ಈ ವಿಡಿಯೋ ಅವರೇನೋ ನೋಡಿದ್ರೆ ಥ್ಯಾಂಕ್ ಯು. ಸೊ ಹೆವಿ ಟೈಮ್ ಆಗಿಬಿಟ್ಟಿದೆ. ಮನೇಲಿ ಬೇರೆ ಹೆವಿ ಫೋನ್ ಮಾಡ್ತವ್ರೆ. ಇವಾಗ ಏನಿದ್ರು ಫಸ್ಟ್ ಮನೆಗೆ ಹೋಗ್ಬೇಕು. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಫ್ರೆಂಡ್ಸ್. ಇವಾಗ ಆಗ್ತೈತಿ, ಇವಾಗ ಇರೋದೇ 1%. ಸೊ ಅದಕ್ಕೆ ವಿಡಿಯೋ ಮಾಡಿಬಿಡ್ತಿದ್ದೀನಿ. ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೆ. ಹೆವಿ ಫೋನ್ ಮಾಡವ್ರೆ, ನೀವು ಹೋಗ್ಬಿಟ್ಟು ಮಾತಾಡಬೇಕು. ಅಂತೂ ಇಂತೂ ಮನೆಗೆ ಬಂದೆ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ಗೆ. ಟಾಟಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.